ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಹಪ್ಪಳನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಯಲ್ಲಿ ನಾವು 100 ಹಪ್ಪಳನ ಮಾಡ್ಕೋಬಹುದು. ಅಂದರೆ 1/4 kg ಆಗುವಷ್ಟು ಅಕ್ಕಿಯಲ್ಲಿ 100 ಹಪ್ಪಳನ ಮಾಡ್ಕೋಬಹುದು. ಈ ಹಪ್ಪಳ 1ಕ್ಕೆ 4 ಪಟ್ಟಷ್ಟು ಅರಳುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ವರ್ಷಗಟ್ಟಲೆ ನಾವು ಇದನ್ನು ಇಟ್ಕೊಂಡು ಸ್ಟೋರ್ ಸಹ ಮಾಡ್ಕೋಬಹುದು. ತುಂಬ ರುಚಿಕರವಾಗಿರುವಂಥ ಈ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ 4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿಯನ್ನು ತಗೊಂಡಿದ್ದೆ ಆ ಗ್ಲಾಸಲ್ಲಿ ನಾನು 4 ಗ್ಲಾಸು ನೀರನ್ನು ಸೇರಿಸ್ಕೊಂಡು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ದಿನ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ದಿನ ನಾನಿಲ್ಲಿ ನೀರನ್ನು ಚೇಂಜ್ ಮಾಡ್ತಾ ಇದ್ದೆ, ಬೆಳಗ್ಗೆ ಸಂಜೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿಯನ್ನು ನಾನಿಲ್ಲಿ ತೊಗೊಂಡಿರೋವಂಥದ್ದು. ನಾನು ತೊಗೊಂಡಿರೋವಂಥದ್ದು ರೇಷನ್ ಅಕ್ಕಿ. ನೀವಿಲ್ಲಿ ಅಕ್ಕಿಯನ್ನು ಓವರ್ನೈಟ್ ನೆನೆಸ್ಬೋದು, ಅಥವಾ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಕೋಬಹುದು, ಅಥವಾ 5 ರಿಂದ 6 ಅವರ್ ನೆನೆಸ್ಕೊಂಡು ಸಹ ಮಾಡ್ಕೋಬಹುದು. ನಾನಿಲ್ಲಿ ಅಕ್ಕಿಯಲ್ಲಿರುವಂಥ ನೀರನ್ನು ಸೋದಿಸ್ಬಿಟ್ಟು ಅಕ್ಕಿಯನ್ನು ಕುಕ್ಕರ್ಗೆ ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ ಕವರ್ ಮಾಡಿ 4 ವಿಷಲ್ ಕೂಗಿಸ್ಕೊಳ್ತೀನಿ. ನಿಮ್ಮನೆ ಕುಕ್ಕರಲ್ಲಿ ಅನ್ನ ಯಾವ ರೀತಿ ಬೇಯುತ್ತೆ ಅನ್ನೋದ್ರ ಮೇಲೆ ವಿಷಲ್ ತೆಗೆದುಕೊಳ್ಳಿ. ಹಾಗೆ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಅರ್ಧ ಇಂಚು ಶುಂಠಿ, 5 ಹಸಿಮೆಣಸಿನ್ಕಾಯನ್ನು ಸೇರಿಸಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಇದನ್ನು ಕಲ್ಲಲ್ಲೂ ಸಹ ಜಜ್ಜಿ ಎತ್ತಿಟ್ಕೋಬಹುದು. ನೋಡಿ, ಈ ರೀತಿ ತರಿ ಮಾಡ್ಕೋಬೇಕು. ಅನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. 4 ವಿಷಲ್ ಆದಮೇಲೆ, ವಿಷಲ್ ಬಿಟ್ಟ ನಂತರ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅನ್ನ ಚೆನ್ನಾಗಿ ಸ್ಮ್ಯಾಶಿಯಾಗಿ ಬೆಂದಿದೆ. ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಚೆನ್ನಾಗಿ ಬೆಂದಿದೆ. 1-2 ಸಲ ಚೆನ್ನಾಗಿ ನಾವು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಅರ್ಧ ಚಮಚ ಅಜ್ವೈನ ಅಥವಾ ಓಂಕಾಳು, 1 ಚಮಚ ಜೀರಿಗೆ, ಹಾಗೆ ಜಜ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಈ ರೀತಿ ಚೆನ್ನಾಗಿ ತಿರುಗೋದ್ರಿಂದ ಅದು ನುಣ್ಣಗೆ ಆಗುತ್ತೆ. ಅಥವಾ ಮಜ್ಜಿಗೆ ಕಡಿಯ ಕೋಲು, ಅಥವಾ ನಾವು ಮಸಪ್ಪಲ ತಿರುತ್ತೀವಲ್ಲ ಆ ಕೋಲಲ್ಲಿ ನೀವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬಹುದು. ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಉಪ್ಪನ್ನು ಹಾಕಲಿಕ್ಕೆ ಹೋಗಬೇಡಿ. ಉಪ್ಪು ಹಾಕಿದ್ರೆ ನಾವು ಎಣ್ಣೆಯಲ್ಲಿ ಕರೆದಾಗ ಉಪ್ಪು ಅನಿಸ್ಬಿಡುತ್ತೆ. ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಮಾಡುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈ ಫ್ಲಾಟ್ ಆಗಿರುವಂಥ ಸೌಟ್ ತೊಗೊಂಡು ಚೆನ್ನಾಗಿ ರೀತಿ ಮಾಡಿಕೊಂಡ್ರೆ ಮಿಕ್ಸ್ ಆಗಿ ನೀಟಾಗಿ ಬಾಂಡಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಸಿ ಆರ್ತಾ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ನೀವು ತೊಗೊಂಡಿರುವಂಥ ಅಕ್ಕಿ ಯಾವ ರೀತಿ ಅನ್ನ ಬೇಯುತ್ತೆ ಅನ್ನೋದ್ರ ಮೇಲೆ ನೀರು ಸಹ ಹೆಚ್ಚು ಕಡಿಮೆ ತೊಗೋಬೇಕಾಗುತ್ತೆ. ಕೆಲವು ಟೈಮು 5 ಗ್ಲಾಸ್ ನೀರು ಬೇಕಾಗುತ್ತೆ. ನಾನು ತೊಗೊಂಡಿರೋವಂಥದ್ದು ರೇಷನ್ ಅಕ್ಕಿ, ಅದಕ್ಕೆ 4 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಅನ್ನನ ಬೇಯಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಸ್ಕೊಂಡು ಅದ್ರ ಮೇಲೆ ಈ ರೀತಿ ನಿಂಬೆಹಣ್ಣು ಸೈಜ್ದು ಅನ್ನದ ಮುದ್ದೆನ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಮೆಥಡಲ್ಲಿ ಹಪ್ಪಳ ಹಾಕೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ರೀತಿ ನಿಂಬೆಹಣ್ಣು ಸೈಜ್ ಆಗೋಷ್ಟು ಅನ್ನದ ಮುದ್ದೆಯನ್ನು ಇಟ್ಕೊಂಡು ಒಂದು ಬೌಲಲ್ಲಿ ನೀರು ಇಟ್ಕೋಬೇಕು. ಹಾಗೆ ಸ್ಪೂನನ್ನು ನೀರಲ್ಲಿ ಅದ್ದಿ ಅದ್ರ ಬ್ಯಾಕ್ ಸೈಡಿಂದ ಈ ರೀತಿ ಫ್ಲ್ಯಾಟ್ ಮಾಡ್ತಾ ಬರಬೇಕಾಗತ್ತೆ. ನಾವು ಪೂರಿ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಸೈಜ್ಗೆ ಇಲ್ಲಿ ಫ್ಲ್ಯಾಟ್ ಮಾಡ್ಕೋಬೇಕು. ನೀರಲ್ಲಿ ಸ್ಪೂನನ್ನು ಅದ್ದೋದ್ರಿಂದ ಅನ್ನ ಅನ್ನೋದು ಸ್ಪೂನ್ಗೆ ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ಥರ ಸ್ಪೂನ್ನ ನೀರಲ್ಲಿ ಡಿಪ್ ಮಾಡಿ ಅನ್ನದ ಮುದ್ದೆ ಮೇಲೆ ಈ ರೀತಿ ಫ್ಲ್ಯಾಟ್ ಮಾಡ್ತಾ ಬಂದಾಗ ಅದು ನೀಟಾಗಿ ಫ್ಲ್ಯಾಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಸೈಜ್ ಹಪ್ಪಳ ಇಷ್ಟ ಆಗುತ್ತೆ ಆ ಸೈಜ್ ಹಪ್ಪಳನ ನೋಡಿಕೊಂಡು ನೀವು ಮಾಡ್ಕೋಬಹುದು. ಸೊ ಈ ರೀತಿ ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡು ಇದೇ ರೀತಿ ನಿಂಬೆಹಣ್ಣು ಸೈಜ್ದು ಒಂದು ಮುದ್ದೆ ಅನ್ನನ ಇಟ್ಕೊಂಡು ಒಂದು ಪಾಲಿಥೀನ್ ಕವರ್ ತೊಗೊಂಡು ಅದಕ್ಕೂ ಸಹ ನೀರನ್ನು ಸವರ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇಲ್ಲ, ಏಕೆಂದರೆ ತುಂಬ ದಿನ ನಾವು ಸ್ಟೋರ್ ಮಾಡಿದಾಗ ಅದು ಕಮ್ಟು ವಾಸನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ ಮೇಲೆ ನೀರನ್ನು ಸವರ್ಕೊಡ್ತಾ ಇದ್ದೀನಿ. ನೀರನ್ನು ಸವರ್ಬಿಟ್ಟು ನಿಂಬೆಹಣ್ಣು ಸೈಜ್ ಆಗೋಷ್ಟು ಅನ್ನದ ಮುದ್ದೆಯನ್ನು ನಾವೆಲ್ಲಿ ಹಪ್ಪಳ ಒಣಗಿಸ್ತೀವೋ ಅಲ್ಲಿ ಇಟ್ಕೊಂಡು, ಹಾಗೆ ಪಾಲಿಥೀನ್ ಕವರ್ಗೂ ಸಹ ನೀರನ್ನು ಸವರ್ಬಿಟ್ಟು ಒಂದು ತಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಫ್ಲ್ಯಾಟ್ ಆಗುತ್ತೆ. ನಿಧಾನಕ್ಕೆ ಮೇಲ್ಗಡೆ ಇರುವಂಥ ಕವರನ್ನು ತೆಕ್ಕೋಬೇಕಾಗುತ್ತೆ. ಇದೇ ರೀತಿ ನಾವು
ಉಳಿದಿರುವಂಥದ್ದನ್ನು ಸಹ ಮಾಡ್ಕೋಬೋದು. ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ಸಹ ತೋರಿಸ್ತೀನಿ. ನೀವು ಪ್ರತಿ ಸಲ ಈ ರೀತಿ ಕವರ್ನ ಹಾಕಿ ಫ್ಲ್ಯಾಟ್ ಮಾಡಬೇಕಾದ್ರೆ ನೀವು ಪ್ರತಿ ಸಲ ನೀರನ್ನು ಕವರ್ಗೆ ಸವರ್ಕೋಬೇಕಾಗತ್ತೆ. ಅಂದರೆ ಏನು ಪಾಲಿಥೀನ್ ಕವರ್ ತೊಗೊಂಡಿರ್ತೀವಿ ಆ ಕವರ್ಗೆ ನೀರನ್ನು ನೀಟಾಗಿ ಸವರ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ. ನೋಡಿ, ಈ ರೀತಿ ಹಾಕಿ ಒಣಗಿಸ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಮಾಡ್ಕೋಬಹುದು. ಇನ್ನೊಂದು ಮೆಥಡ್ ಏನಂದರೆ, 2 ಪಾಲಿಥೀನ್ ಕವರ್ನ ತೊಗೊಂಡಿದ್ದೀನಿ. ಒಂದು ಪಾಲಿಥೀನ್ ಕವರ್ಗೆ ನೀರನ್ನು ಅಪ್ಲೈ ಮಾಡಿಕೊಂಡು ನಂತರ ಸಣ್ಣ ನಿಂಬೆಹಣ್ಣು ಸೈಜ್ ಆಗೋಷ್ಟು ಅನ್ನದ ಮುದ್ದೆಯನ್ನು ತೊಗೊಂಡು ಅದನ್ನು ಕವರ್ ಮೇಲೆ ಇಟ್ಬಿಟ್ಟು ಅನ್ನದ ಮುದ್ದೆಗೂ ಸಹ ಸ್ವಲ್ಪ ನೀರಿಂದ ಸವರ್ಕೊಂಡು ಇನ್ನೊಂದು ಕವರ್ಗೂ ಸಹ ನೀರಿಂದ ಸವರ್ಕೊಂಡು ಆ ಕವರ್ನ ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಒಂದು ತಟ್ಟೆ ಅಥವಾ ನಾವು ಮಸಿಯೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಅದರಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಶೇಪ್ ಆಗಿ ರೌಂಡಿಗೆ ಬರುತ್ತೆ. ಅದನ್ನ ಕವರಿಂದ ತೆಗೆದ್ಬಿಟ್ಟು ನೀಟಾಗಿ ನಾವು ಎಲ್ಲಿ ಒಣಗಿಸ್ತೀವೋ ಅಲ್ಲಿ ಹಾಕೋಬೇಕಾಗತ್ತೆ. ಪಂಚೆ ಅಥವಾ ಕವರ್ ಮೇಲೆ ಹಾಕಿ ನಾವು ಒಣಗಿಸ್ಕೋಬೇಕಾಗತ್ತೆ. ನಿಮಗೆ ಈ 3ರಲ್ಲಿ ಯಾವ ಮೆಥಡ್ ಈಸಿ ಆಗುತ್ತೆ, ಹಾಗೆ ಯಾವ ಮೆಥಡಲ್ಲಿ ಅನ್ನ ಅನ್ನೋದು ಅಂಟ್ಕೊಳ್ಳಲ್ಲ ಅನ್ನೋದು ನೋಡಿಕೊಂಡು ನೀವು ಮಾಡ್ಕೋಬಹುದು. ನಾನಿಲ್ಲಿ ಪ್ರತಿ ಸಲ ಮಾಡಬೇಕಾದ್ರೂ ಅಥವಾ ತೆಗೆದು ಹಾಕಬೇಕಾದ್ರೂ ಸಹ ಕೈಯಲ್ಲಿ ನೀರನ್ನು ಮುಟ್ಕೊಂಡು ಮಾಡ್ತಾಯಿದ್ದೀನಿ. ಈ ರೀತಿ ನೀರು ಮುಟ್ಕೊಂಡಾಗ ಕೈಗೆ ಅಂಟ್ಕೊಳ್ಳಲ್ಲ. ಸೊ ಇದನ್ನು ಫುಲ್ ಡೇ ಇಲ್ಲಿ ಒಣಗಿಸಿದ್ದೆ. ಸಂಜೆ ನಾನಿಲ್ಲಿ ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಪಂಚೆ ಮೇಲೆ ಹಾಕಿರೋವಂಥದ್ದು ಕವರ್ ಮೇಲೆ ಇರೋದು ಈಸಿಯಾಗಿ ಬಂದ್ಬಿಡುತ್ತೆ. ಕೆಳಗಡೆ ಒಂದು ಟಾರ್ಪಲ್ ಅಂದರೆ ಕವರ್ನ ಸ್ಪ್ರೆಡ್ ಮಾಡ್ಕೊಂಡಿದೆ, ಅದ್ರ ಮೇಲೆ ಈ ರೀತಿ ಉಲ್ಟಾ ಹಾಕ್ಬಿಟ್ಟು ಪಂಚೆನ ಉಲ್ಟಾ ಹಾಕ್ಬಿಟ್ಟು ಅದ್ರ ಮೇಲೆ ನೀರನ್ನ ಸ್ಪ್ರಿಂಕಲ್ ಮಾಡಿ ಒಂದು 10 ಸೆಕೆಂಡ್ ಬಿಟ್ಬಿಟ್ಟು ಈ ರೀತಿ ತೆಕ್ಕೊಳ್ಳಿ. ಈಸಿಯಾಗಿ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇದು ಇನ್ನೂ ಪೂರ್ತಿ ಒಣಗಿಲ್ಲ, ಇನ್ನೊಂದು ಸ್ವಲ್ಪ ಒಣಗಬೇಕು. 90% ಒಣಗಿದೆ, ಇನ್ನೂ ಒಂದು ಸ್ವಲ್ಪ ಒಣಗಬೇಕು. ಇನ್ನೂ ಒಂದು ಸ್ವಲ್ಪ ತೇವ ಇದೆ. ನಾವು ಈ ರೀತಿ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ, ಹಪ್ಪಳದ ಬ್ಯಾಕ್ ಸೈಡು ಬಟ್ಟೆ ಏನಿರುತ್ತೆ ಬಟ್ಟೆಗೆ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ತೆಗೆದಾಗ ಬಟ್ಟೆಯಿಂದ ಬಿಟ್ಕೊಂಬರುತ್ತೆ. ಕವರ್ ಮೇಲೆ ಹಾಕಿರೋದು ಒಣಗಿದ ಮೇಲೆ ಈಸಿಯಾಗಿ ಬಿಟ್ಕೊಂಬರುತ್ತೆ. ಅದೇನು ನೀರು ಸ್ಪ್ರಿಂಕಲ್ ಎಲ್ಲ ಏನೂ ಮಾಡೋದು ಬೇಡ. ಕವರ್ ಮೇಲೆ ಇರೋದು ನಾನು ತೆಗೆಯೋದು ತೋರಿಸಿಲ್ಲ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಸಬ್ಬಕ್ಕಿ ಹಪ್ಪಳ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಎಲ್ಲ ಹಪ್ಪಳನೂ ಒಂದೇ ರೀತಿ ನಾವು ಅಲ್ಲಿ ರಿಮೂವ್ ಮಾಡೋದು. ಸಬ್ಬಕ್ಕಿ ಹಪ್ಪಳನ ಈ ಥರ ಬಟ್ಟೆ ಮೇಲೆ ಹಾಕಿದ್ರು ಅದೇ ರೀತಿ ರಿಮೂವ್ ಮಾಡಬೇಕಾಗತ್ತೆ. ಅಕ್ಕಿ ಹಪ್ಪಳ ಹಾಕಿದ್ರು ಅಷ್ಟೇ. ಸೊ ನಾನು 1-2 ದಿನ ಚೆನ್ನಾಗಿ ಒಣಗಿಸಿದ್ದೆ, ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸಿದ್ದೆ. ನೀವು ಬಿಸಿಲಲ್ಲಿ ಇಲ್ಲ ಅಂದರೆ ನೆರಳಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು 1-2 ದಿನ ಬಿಸಿಲಲ್ಲಿ ಹಾಕ್ಕೊಬಿಟ್ರೆ ಇದು ಗರಿ ಗರಿ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಗರಿ ಗರಿ ಆಗೋವರೆಗೂ ನಾನು ಒಣಗಿಸಿ ಇಟ್ಕೊಂಡಿದ್ದೆ. ಒಣಗಿಸ್ಬೇಕಾದ್ರೆ ಎಷ್ಟೊಂದು ಕಾಣಿಸುತ್ತೆ. ಇವಾಗ ನೋಡ್ತಾ ಇರ್ಬೋದು ಈ ಪಾತ್ರೆನಲ್ಲಿ 100 ಹಪ್ಪಳ ಇದೆ ಅಂತ ನಿಮ್ಗೆ ಅನಿಸುತ್ತಾ? ನಾನು ತೊಗೊಂಡಿರೋ 1 ಗ್ಲಾಸ್ ಅಕ್ಕಿಯಲ್ಲಿ 100 ಹಪ್ಪಳ ಆಗಿದೆ. ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಹಪ್ಪಳನ ಸೇರಿಸ್ಬಿಟ್ಟು ಹಪ್ಪಳನ ಫ್ರೈ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಸಣ್ಣಗಿರೋ ಹಪ್ಪಳ ಫ್ರೈ ಆಗ್ತಿದ್ದಂಗೆ 4 ಪಟ್ಟು ಅರಳ್ತಾ ಇರೋವಂಥದ್ದು. ಎಷ್ಟು ಚೆನ್ನಾಗಿ ಅಗಲವಾಗಿ ಅರಳಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಗರಿ ಗರಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅಕ್ಕಿ ಹಪ್ಪಳ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಕ್ಕಿ ಹಪ್ಪಳ. ತುಂಬಾ ಟೇಸ್ಟಿಯಾಗಿರುತ್ತೆ ಅಕ್ಕಿ ಹಪ್ಪಳ. ಸೊ ಈ ರೀತಿ ಮಾಡ್ಕೊಳ್ಳಿ. ಆ ಹಪ್ಪಳ ಮಾಡೋಕ್ಕೆ ಬರದೇ ಇರೋ ಸಹ ಈಸಿಯಾಗಿ ಮಾಡ್ಕೋಬಹುದು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಒಂದು ಹಪ್ಪಳನ ನಿಮಗೆ ಮುತ್ತು ಸಹ ತೋರಿಸ್ತೀನಿ. ಹಾಗೆ ಫ್ರೈ ಮಾಡಿರುವಂಥ ಹಪ್ಪಳ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಈ ರೀತಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಕಟ್ಬಿಟ್ಟು ಆಫೀಸ್ಗೂ ಸಹ ತೊಗೊಂಡೋಗ್ಬೋದು. ಮಧ್ಯಾಹ್ನದವರೆಗೂ ಇಟ್ಟರೂ ಸಹ ಗರಿ ಗರಿ ಆಗೇನೇ ಇರುತ್ತೆ, ಸಂಜೆವರೆಗೂ ಇಟ್ಟರೂ ಸಹ ಗರಿ ಗರಿ ಆಗಿರುತ್ತೆ. ಈ ರೀತಿ ಒಂದು ಕವರಲ್ಲಿ ಏರ್ಟೈಟ್ ಕವರಲ್ಲಿ ಕಟ್ಟಿ ಇಟ್ಕೋಬಹುದು. ಹಾಗೆ ಹಪ್ಪಳನ ಈ ರೀತಿ ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿ ವರ್ಷದವರೆಗೂ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.